ಫ್ರೆಂಡ್ಸ್, ಇದೊಂದು ತುಂಬ ಹಳೆಯ ಲೈನು ಪ್ಲಸ್ ತುಂಬ ರೇರ್ ಲೈನ್ ಆಗ್ಬಿಟ್ಟಿದೆ. ಇದು ಮೊನ್ನೆ ಅಷ್ಟೇ ನಾವು ತೋಟದಿಂದ ತಂದಿದ್ದ ಅಕ್ಕಿ. ಇದು ಸೌರನ್ ಧೂಮಲ್ಲಿ ಬಂದ ಜೊತೆ ಗಿಡ್ಡಿ ಅಕ್ಕಿಗಳು. ಇಲ್ಲಿ ನೋಡ್ಬೋದು, ಇಲ್ಲಿ ಅಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಕ್ವಾಲಿಟೀಸ್ ಎಲ್ಲ ಹಳೇ ಲೈನು ಸೌರನ್ ಧೂಮಗಳಲ್ಲಿ ಬಂದ ಜೊತೆ. ಇದು ಗಂಡು ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಕೊಳ್ಳಿ, ಹೆಣ್ಣು ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಕೊಳ್ಳಿ. ಎಸ್ ಟೈಪ್ ಕತ್ತಲ್ಲೇ ನಿಂತ್ಕೊಳ್ಳುತ್ತೆ ಎರಡು ಅಕ್ಕಿನೂ. ಇಲ್ಲಿ ನೋಡ್ಬೋದು, ಇಲ್ಲಿ ಗಂಡಿದು ಎಸ್ ಟೈಪ್ ಕತ್ತಲ್ಲಿ ನಿಂತ್ಕೊಳ್ಳುತ್ತೆ, ಹೆಣ್ಣು ಎಸ್ ಟೈಪ್ ಕತ್ತಲ್ಲಿ ನಿಂತ್ಕೊಳ್ಳುತ್ತೆ. ಗಿಡ್ಡಿ ಲೆಂತ್ಗಳು ಅಕ್ಕಿ ಪಟ್ಟಾಗಳಿದಲ್ಲಿ ಬಾಜಿ ಬಂದ್ಬಿಟ್ಟು ಎದೆ ಎತ್ತಿ ಒಂದು ಸತಿ ಹೊಡೆದ್ರೆ ರಾಕೆಟ್ ಬಾಜಿಗಳಿರುತ್ತೆ. ಒಂದೊಂದು ಏಟ್ಗೂ ಅಕ್ಕಿ 8ರಿಂದ 10 ಅಡಿ ಮೇಲಾಗತ್ತೆ. ಅಂಥ ಥರದ್ದು ಒಂದು ಕಮ್ಮಿ ಅಂದ್ರೂ 6ರಿಂದ 7 ಬಾಜಿ ಮಾಡುತ್ತೆ. ಪಲ್ಲ ಬಂದ್ಬಿಟ್ಟು ಜಾಸ್ತಿ ದೂರ ಪರ ಹೋಗಲ್ಲ, ಹೋದ್ರೇನು ಒಂದು 5 ನಿಮಿಷ 10 ನಿಮಿಷ ಹಿಂಗೋಗುತ್ತೆ. ಮೀಡಿಯಮ್ ಕೈ ಅಕ್ಕಿ, ಜಾಸ್ತಿ ಮೇಲೂ ಆಗಲ್ಲ, ಜಾಸ್ತಿ ಕೆಳಗಡೆನೂ ಆಡಲ್ಲ. ಕುದುರೆ ನೋಡ್ಬೋದು, ಎರಡು ಅಕ್ಕಿನೂ ಹೆಂಗೆ ಎಸ್ ಟೈಪಲ್ಲಿ ಹಿಡ್ಕೊಳತ್ತೆ ಅಂತ. ದೂರ ಪರನೂ ಅಷ್ಟೇ, ಜಾಸ್ತಿ ಏನು ಹೋಗಲ್ಲ. ಇದರಲ್ಲಿ ಮನೆ ಸುತ್ತಾನೆ ಆಡೋವಂಥ ಲೈನು ಸೌರನ್ ಧೂಮಲ್ಲಿ. ತುಂಬ ಜನ ಕೇಳ್ತಾ ಇರ್ತಾರೆ ಒಂದು ಬಂದ ಜೊತೆ ಕೊಡಿ ಅಂತ. ಒಂದು ಟಾಪ್ ಕ್ಲಾಸ್ ಜೊತೆ ಕೊಡ್ತಾಯಿದ್ದೀನಿ. ಇದರಲ್ಲಿ ಪಟ್ಟಾಗಳು ನಾನು ಕೊಟ್ಟಿರೋ ಕಡೆ 8 ಗಂಟೆ ಅನ್ನೋದು ಮಿನಿಮಮ್ ಟೈಮು. ಹೊಸ ಶೋಕ್ದಾರ್ಗಳು ಬಿಟ್ಕೊಂಡಾಗ್ಲೂ 8 ಗಂಟೆ ಅನ್ನೋದು ಮಿನಿಮಮ್ ಟೈಮ್ ಆಡಿದೆ. ಕರೆಕ್ಟಾಗಿ ಉಡಾನ್ ಸೆಟ್ ಮಾಡಿಬಿಟ್ರೆ ಇನ್ನೂ ಲಾಂಗ್ ಟೈಮು ಈ ಜೊತೆ ಪಟ್ಟಾಗಳು ಆಡೋದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 6,000 ರೂಪಾಯಿ ಕೊಟ್ಬಿಡ್ತೀನಿ. ನಮ್ಮ ಶೋಕ್ದಾರ್ಗಳು ಒಂದು ಒಳ್ಳೆ ಶೋಕ್ ಮಾಡಲಿ, ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಲಿ ಅಂದ್ಬಿಟ್ಟು ಹಕ್ಕಿ ಕ್ವಾಲಿಟೀಸು ಕಂಡೀಷನ್ ನೋಡಿ ನೀವು ಇಸ್ಕೊಳ್ಳಿ. ಇವಾಗೇನು ಜಸ್ಟ್ ಸೌರನ್ ಧೂಮಲ್ಲಿ ಹೆಣ್ಣು ತೋರಿಸ್ದೆ, ಬಾಲ ಶೇಪ್ ನೋಡ್ಕೊಳ್ಳಿ. ಚುಪ್ತಿರಿ, ಉದ್ದಾತಿರಿ, ಇಲ್ಲಿ ನೋಡ್ಬೋದು. ಇಲ್ಲಿ 3 ತಿರಿನೂ ಒಂದೇ ಲೆವೆಲಲ್ಲಿರುತ್ತೆ. ಸೆಂಟ್ರ್ ತಿರಿ ಉದ್ದ ಇರುತ್ತೆ. ವೈಬ್ರೇಷನ್ನು ಮೀಡಿಯಮ್ ವೈಬ್ರೇಷನ್ನು. 2 ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ಗೆ ಅಂತ. ಮತ್ತು ನೋಡ್ಬೋದು, ಇದಕ್ಕೆ 3ನೇ ಪಟ್ಟಿ ಥರ ಬಂದಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ 3ನೇ ಪಟ್ಟಿ ಥರ ಬಂದಿರುತ್ತೆ. ಲೆಂತ್ ನೋಡ್ಬೋದು, ಮೀಡಿಯಮ್ ಲೆಂತ್ ಇರುತ್ತೆ, ಅಗ್ಲ ಎದೆ ಬರುತ್ತೆ. ಬಣ್ಣ ನೋಡ್ಕೊಳ್ಳಿ, ಹಳೇ ಲೈನು ಸೌರನ್ ಧೂಮ ಬಣ್ಣ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ತುಂಬ ಶುದ್ಧ ಕಣ್ಣಿರುತ್ತೆ. ಲೈಟಾಗಿ ಬಾದಾಮಿ ಶೇಡಲ್ಲಿರುತ್ತೆ. ಅಗ್ಲ ಕಣ್ಣಿಂದ ಅಕ್ಕಿ, ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರಲ್ಲಿ ಅಗ್ಲ ಇರುತ್ತೆ ಕಾರ್ಬನ್ ಶೇಡು. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ. ಲೈಟಾಗಿ ನಿಮಗೆ ಕಪ್ಪು ಚುಕ್ಕೆಗಳು ಅಲ್ಲಿ ಇಲ್ಲಿ ಕಾಣಿಸ್ತಾ ಇರುತ್ತೆ. ಅದಿನ್ನೂ ವಯಸ್ಸಾಗ್ತಿರಂಗೆ ಆ ಕಪ್ಪು ಚುಕ್ಕೆಗಳು ಅಗ್ಲ ಆಗುತ್ತೆ. ವೈಬ್ರೇಷನ್ನು, ರೊಟೇಷನ್ನು, ಪುತ್ಲಿನ ಎಳೆದು ಬಿಡೋದು ಇವೆಲ್ಲ ಅಬ್ಸರ್ವ್ ಮಾಡಿ. ಸೌರನ್ ಧೂಮ ಅಲ್ಲಿ ಟಾಪ್ ಕ್ಲಾಸಲ್ಲಿ ಒಂದು ಆಡಿಸ್ಕೊಳ್ಳೋ ಕಣ್ಣು ಪ್ಲಸ್ ಜಾತಿ ಮಾಡ್ಕೊಳ್ಳೋ ಕಣ್ಣಲ್ಲಿ ಹೆಣ್ಣಿದು. ರಿಂಗ್ ನಂಬರ್ 1063. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಸೌರನ್ ಧೂಮಲ್ಲಿ ಗಂಟು ತರಿಸ್ತೆ, ಬಾಲ ಶೇಪ್ ನೋಡ್ಕೊಳ್ಳಿ. ಚುಪ್ ತಿರಿ, ಉದ್ದ ತಿರಿ ಇದಲ್ಲೂ ನೋಡ್ಬೋದು. ಸೆಂಟ್ರ್ ತಿರಿ ಉದ್ದ ಇರುತ್ತೆ. ವೈಬ್ರೇಷನ್ನು ಗಂಡಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ, ಹೆಣ್ಣಲ್ಲಿ ಮೀಡಿಯಮ್ ವೈಬ್ರೇಷನ್ನು. ಹಿಂಗೆ ಮ್ಯಾಚ್ ಮಾಡಿರೋದು. ಲೆಂತ್ ವೈಸ್ ನೋಡ್ಬೋದು, 2 ಅಕ್ಕಿನೂ ಮೀಡಿಯಮ್ ಲೆಂತ್ ಇರುತ್ತೆ, ಅಗ್ಲ ಎದೆ ಇರುತ್ತೆ. ಮತ್ತು ಗಂಡು ನೋಡ್ಬೋದು, ಕೆಂಪು ಶೇಡ್ ಇರುತ್ತೆ ಕತ್ತತ್ರ. ಇಲ್ಲಿ ನೋಡ್ಬೋದು, ಇಲ್ಲಿ ಕೆಂಪು ಶೇಡು ತುಂಬ ಚೆನ್ನಾಗಿ ಬಂದಿದೆ. ಬಣ್ಣ ನೋಡ್ಕೊಳ್ಳಿ, ಹಳೆ ಲೈನು ಸೌರನ್ ಧೂಮ ಬಣ್ಣ. ಇದಕ್ಕೂ ನೋಡ್ಬೋದು 3ನೇ ಪಟ್ಟಿ ತುಂಬ ಚೆನ್ನಾಗಿ ಬಂದಿದೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಟಾಪ್ ಕ್ಲಾಸು ಬ್ರೀಡರ್ ಐಷನು ಪ್ಲಸ್ ಫ್ಲೈಯರ್ ಐಷನು. ಹಾರಿಸ್ಕೊಳ್ಳೋ ಕಣ್ಣು ಅಂತಲೇ ಹೇಳ್ತೀವಿ, ಆ ಟೈಪು. ಮತ್ತು ಬ್ರೀಡಿಂಗ್ ಕಣ್ಣು. ಇದರಲ್ಲಿ ಜಾತಿ ಮಾಡ್ಕೊಳ್ಳೋ ಕಣ್ಣು ತುಂಬ ಜಾಸ್ತಿ ಇದೆ. ಕ್ರ್ಯಾಕ್ಸು, ಒಡಕ್ಲು, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಅಗ್ಲ ಕಣ್ಣು, ಅಗ್ಲ ಪುತ್ಲಿ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರೋದು, ವೈಬ್ರೇಷನ್ ರೊಟೇಷನ್ ಮಾಡ್ತಾ ಇರೋದು. ಕ್ರ್ಯಾಕ್ಸ್ಗಳೆಲ್ಲ ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಗಿದೆ. ಅದು ಇನ್ನೂ ವಯಸ್ಸಾಗ್ತಿರಂಗೆ ಕ್ರ್ಯಾಕ್ಸ್ ತುಂಬ ಜಾಸ್ತಿ ಆಗುತ್ತೆ. ಇದೊಂದು ಒಳ್ಳೆ ಹಾರಿಸ್ಕೊಳ್ಳೋ ಕಣ್ಣು ಪ್ಲಸ್ ಜಾತಿ ಮಾಡ್ಕೊಳ್ಳೋ ಕಣ್ಣು ಸೌರನ್ ಧೂಮ ಅಲ್ಲಿ ಗಂಡು. ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ಪಟ್ಟ ರಿಸಲ್ಟು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ರಿಂಗ್ ನಂಬರ್ 873.